ಮುದ್ದಾದ ರಮ್ಯಾ 10 ವರ್ಷದ ಚುರುಕಾದ ಹುಡುಗಿ. ಅವಳಿಗೆ ಆಟ ಆಡೋದು, ಟಿ ವಿ ನೋಡೋದು ತುಂಬ ಇಷ್ಟ. ಆದರೆ ಓದೋ ಅಭ್ಯಾಸ ಮಾತ್ರ ಏನೋ ಅವಳಿಗೆ ಜಾಸ್ತಿ ಇಷ್ಟ ಇರಲಿಲ್ಲ. ಅಪ್ಪ ಅಮ್ಮ ಹೇಳಿದ್ರೂ ಪುಸ್ತಕ ತೆಗೆದು ಓದೋ ಕ್ಷಣ ಬಂದಾಗಲೇ ಅವಳಿಗೆ ನಿದ್ದೆ ಬಂದುಬಿಡ್ತಿತ್ತು. ಒಂದಿನ ಶಾಲೆ ಗ್ರಂಥಾಲಯದಲ್ಲಿ ಹಳೆಯ ಶೆಲ್ಫಿನ ಮೇಲೆ ನಿಂತಿದ್ದ ಒಂದು ಪುಸ್ತಕ ಅವಳು ನೋಡಿದ್ಲು. ಮುಖಪುಟದಲ್ಲಿ ದೊಡ್ಡ ಮರದ ಚಿತ್ರ, ಅದ್ರ ಕೆಳಗಡೆ ಪುಸ್ತಕದ ಜಾದು ಅಂತ ಬರೆದಿತ್ತು. ರಮ್ಯಾ ಅದನ್ನು ಕುತೂಹಲದಿಂದ ತೆಗೆದುಕೊಂಡು ಓದೋಕ್ಕೆ ಆರಂಭಿಸಿದ್ಲು. ಪುಸ್ತಕದೊಳಗೆ ಪ್ರತಿಯೊಂದು ಪುಟ ತಿರುಗಿಸ್ತಿದ್ದಂತೆ ಅವಳ ಮನಸ್ಸು ಮತ್ತೊಂದು ಜಗತ್ತಿನತ್ತ ಅರಿತು. ಪುಸ್ತಕದ ಪುಟಗಳ ಮಾಯೆಯಂತೆ ನೃತ್ಯ ಮಾಡ್ತಿತ್ತು. ಅವಳ ಮುಂದೆ ಸುಂದರವಾದ ಹಸಿರು ಅರಣ್ಯಗಳು, ಬಣ್ಣ ಬಣ್ಣದ ಪಕ್ಷಿಗಳು, ನೃತ್ಯ ಮಾಡೋ ರಾಜಕುಮಾರಿಯರು ಮತ್ತು ಸಹ ವಾಹನಗಳ ಲೋಕ ಕಣ್ಣಿಗೆ ಬಂದುಬಿಡ್ತು. ಓದುವುದರ ಮಧ್ಯೆ ಅವಳಿಗೆ ಎಂದಿಗೂ ಆಗದೇ ಇರೋ ಅನುಭವ, ಸಂತೋಷ, ಉತ್ಸಾಹ, ಕುತೂಹಲ ಎಲ್ಲ ಒಟ್ಟೊಟ್ಟಿಗೆ ಆಗಿಬಿಡ್ತು. ಪುಸ್ತಕದಲ್ಲಿ ಒಬ್ಬ ಜ್ಞಾನಿ ಹೇಳಿರ್ತಾರೆ, ಯಾವ ಮಗುವಾದರೂ ಓದೋದನ್ನು ಪ್ರೀತಿಸ್ತಿದ್ರೆ ಅವರೊಳಗಡೆ ಜ್ಞಾನ ಎಂಬ ಖಜಾನೆ ತುಂಬುತ್ತಾ ಹೋಗ್ತೈತಿ. ಓದುವುದು ನಮಗೆ ಹೊಸ ಚಿಂತನೆ, ಹೊಸ ಅನುಭವ, ಹೊಸ ಕನಸು, ಹೊಸ ಹಾದಿ ತೋರಿಸುತ್ತೆ ಅಂತ. ಅದು ಓದಿ ರಮ್ಯಾ ಅಚ್ಚರಿಯಿಂದ ನಗ್ತಾಳೆ. ಅಯ್ಯೋ, ಪುಸ್ತಕ ಓದಿದರೆ ಇಷ್ಟು ಆನಂದವೇ ಎಂದು ಅವಳಿಗೆ ಮನಸ್ಸಲ್ಲಿ ಮೆಲ್ಲನೆ ಭಾವನೆ ಮೂಡಿತು. ಅವಳಿಗೆ ಹೃದಯಪೂರ್ವಕವಾಗಿ ಗೊತ್ತಾಯಿತು, ಓದುವುದು ಮಾತ್ರ ಕೇವಲ ಕೆಲಸವಲ್ಲ, ಅದು ಒಂದು ಸಂತೋಷದ ಹಾದಿ. ಅದೇ ಕ್ಷಣದಿಂದ ಅವಳು ಓದೋದ್ರ ಮೇಲೆ ಪ್ರೀತಿ ಹುಟ್ಟುತ್ತೆ. ಅವಳು ಪ್ರತಿದಿನ ಚಟುವಟಿಕೆಯಲ್ಲೇ ಪುಸ್ತಕ ಓದುವುದು ಮುಖ್ಯವಾಗಿ ಪಾತ್ರ ಆಗುತ್ತೆ. ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಕನಿಷ್ಠ ಒಂದು ಪುಟನಾದರೂ ಓದಿ ಮಲಗ್ತಾ ಇದ್ಲು. ಶಾಲೆಯಲ್ಲಿ ಪಾಠಗಳು ಹೆಚ್ಚು ಸುಲಭವಾಗಿ ಅರ್ಥವಾಗತೊಡಗಿದ್ವು. ಅವಳಿಗೆ ಹೊಸ ಕಥೆಗಳು ಅವಳ ಮನಸ್ಸನ್ನು ಕಡೆ ಅರಿತಾ ಇತ್ತು. ಏನು ಕೇಳಲಿ, ಏನು ಮಾಡಲಿ, ಏನು ಓದಲಿ ಅಂತ. ಬುದ್ಧಿ ಚುರುಕಾಗ್ತಾ ಹೋಗ್ತು. ಮಾತಿನಲ್ಲಿ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಿತು. ಒಂದಿನ ಶಾಲೆಯಲ್ಲಿ ಶಿಕ್ಷಕಿ ಕೇಳ್ತಾಳೆ, ನಿಮ್ಮ ಹವ್ಯಾಸ ಏನು ಅಂತ. ಎಲ್ಲ ಸ್ಟೂಡೆಂಟ್ಸ್ ಹೇಳ್ತಾರೆ ಓದೋದು, ಟಿ ವಿ ನೋಡೋದು, ಡ್ರಾಯಿಂಗ್ ಬರೆಯೋದು ಅಂತ. ಆದರೆ ರಮ್ಯಾ ಮಾತ್ರ ಎದ್ನಿತ್ಕೊಂಡು ನನ್ನ ಹವ್ಯಾಸ ಪುಸ್ತಕ ಓದೋದು. ಶಿಕ್ಷಕಿ ಸಂತೋಷದಿಂದ ಚಪ್ಪಾಳೆ ಹೊಡೆದ್ರು. ಆ ಕ್ಷಣ ರಮ್ಯಾ ಮನಸ್ಸಲ್ಲಿ ತಿಳಿದುಕೊಂಡು ಓದುವಿಕೆ ಹೇಗೆ ಅವಳ ಜೀವನವನ್ನು ಬದಲಿಸಿತು ಎಂದು. ಪುಸ್ತಕಗಳ ಜಾದು ಅವಳನ್ನು ಉತ್ತಮ ವಿದ್ಯಾರ್ಥಿಯನ್ನಾಗಿ ಮಾತ್ರವಲ್ಲ, ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಿತು. ಓದುತ್ತಾ ಹೋದಂತೆ ಅವಳ ಕಲ್ಪನೆ ವಿಶಾಲವಾಯಿತು. ಪ್ರತಿಯೊಂದು ಕಥೆ ಅವಳಿಗೆ ಜೀವನ ಪಾಠವಾಯಿತು. ಅವಳಿಗೆ ಓದುವ ಅಭ್ಯಾಸ ಕಷ್ಟವಾಗಲಿಲ್ಲ, ಅವಳಿಗೆ ಸಂತೋಷದ ಸಂಗಾತಿ. ಮಕ್ಕಳೇ, ನೀವು ಸಹ ಓದಿನತ್ತ ಕೈಚಾಚಿ ನೋಡಿ. ಓದುವ ಜಾದು ನಿಮ್ಮ ಜೀವನವನ್ನು ಪ್ರಕಾಶಮಾನಗೊಳಿಸಲಿದೆ. ಓದುವ ಅಭ್ಯಾಸವಿದ್ದರೆ ಜ್ಞಾನ ಹೆಚ್ಚುತ್ತದೆ. ಓದುವಿಕೆ ನಮ್ಮ ಚಿಂತನೆಯನ್ನು ಬೆಳೆಸುತ್ತದೆ, ಕಲ್ಪನೆ ಆರುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಹೊಸ ಗುರಿಗಳನ್ನು ಕಾಣುತ್ತೇವೆ.